ಲಾರ್ಡ್. ದೇವರ ಅತಿ ಮಧುರವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆತನೆ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದರೆ ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಅದರ 6ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ: ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನ ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೆ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೆ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಪ್ರಿಯರಾದ ದೈವ ಮಕ್ಕಳೇ, ಇವತ್ತು ದೇವರ ವಾಕ್ಯವು ಶಕ್ತವಾಗಿ ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ಏನಪ್ಪ ಅಂದರೆ, ನಿಮ್ಮಲ್ಲಿ ಅನೇಕ ಜನರು ಆಲೋಚಿಸಿಕೊಳ್ಳುತ್ತಾ ಇರಬಹುದು, ಅಯ್ಯೋ ನನ್ನ ಪರಿಸ್ಥಿತಿ ಯಾವಾಗ ಬದಲಾಗ್ತದೆ ಎಂಬುದಾಗಿ, ಇನ್ನು ಎಷ್ಟು ದಿನಗಳ ಕಾಲ ನಾನು ಇದೇ ಸಾಲದ ಹೊರೆಯಲ್ಲಿ ಇರಬೇಕೆಂಬುದಾಗಿ, ಇನ್ನು ಎಷ್ಟರವರೆಗೆ ನಾನು ಅನೇಕ ಜನರಿಂದ ನಾನು ಅವಮಾನ ಪಡಲಿ ಎಂಬುದಾಗಿ ನಿಮ್ಮಲ್ಲಿ ಅನೇಕ ಜನರು ಆಲೋಚಿಸಿಕೊಳ್ಳುತ್ತಾ ಇರಬಹುದು ಪ್ರಿಯರೇ. ಆದರೆ ಪ್ರಿಯರಾದ ದೈವ ಮಕ್ಕಳೇ, ಇವತ್ತು ದೇವರ ವಾಕ್ಯವು ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂತಹ ವಾಗ್ದಾನದ ಮೇರೆಗೆ ನಿಮ್ಮನ್ನ ಅಭಿವೃದ್ಧಿಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ. ನೀವು ಜನರ ಬಳಿಯಲ್ಲಿ ಸಾಲ ಕೇಳುವುದಕ್ಕಿಂತ ಬದಲಾಗಿ ನೀವು ಜನರಿಗೆ ಸಾಲ ಕೊಡುವ ರೀತಿಯಲ್ಲಿ ಆತನು ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ. ನೀವು ಜನರಿಂದ ಅವಮಾನಿಸಲ್ಪಡುವುದಾದರೆ ಇವತ್ತು ದೇವರ ವಾಕ್ಯವು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ, ನೀವು ಅವಮಾನ ಪಡುವವರಲ್ಲ, ಬದಲಾಗಿ ನೀವು ಜನಗಳ ಮೇಲೆ ದೊರೆತನ ಮಾಡುವವರಾಗಿದ್ದೀರಿ ಎಂಬುದಾಗಿ ನಾನು ನಿಮ್ಮೊಂದಿಗೆ ಈ ವಾಕ್ಯದ ಮುಖಾಂತರವಾಗಿ ಮಾತನಾಡಲು ಬಯಸ್ತಾ ಇದ್ದೇನೆ ಪ್ರಿಯರೇ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಆತನು ಈ ದಿನ ಮೊದಲುಗೊಂಡು ನಿಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನೀವು ಧೈರ್ಯಗೆಡದೆ ನೀವು ಬಲವಾಗಿ ಪ್ರಾರ್ಥನೆ ಮಾಡುವವರಾಗಿರಿ. ಆತನು ಮಾಡಿದಂಥ ವಾಗ್ದಾನವನ್ನು ನೆನಪು ಮಾಡಿಕೊಂಡು ನೀವು ದೃಢವಾಗಿ ನಿಲ್ಲಿರಿ. ದೇವರು ನಿಮ್ಮನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಈ ವಾಕ್ಯಗಳ ಮುಖಾಂತರವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.